ಸ್ನೇಹಿತರೆ, ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಸುಪ್ರೀಂ ಕೋರ್ಟ್ ಪೀಠದ ಅಗತ್ಯ ಇದೆ ಎಂದು ಹೇಳಿದ್ದಾರೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಬೆಂಗಳೂರಿಗೆ ಬರುತ್ತಾ? ಎಲ್ಲೆಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಬಹುದು? ಇದಕ್ಕೆ ಇರುವ ಕಾನೂನಿನ ಅನುಕೂಲಗಳೇನು, ತೊಡಕುಗಳೇನು, ಇದೆಲ್ಲದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮಾ. ನಮಸ್ಕಾರ, ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ಇತ್ತೀಚೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಕ್ಷಿಣ ಭಾರತಕ್ಕೆ ಸುಪ್ರೀಂ ಕೋರ್ಟ್ ಪೀಠದ ಅಗತ್ಯ ಇದೆ ಅಂತ ಹೇಳಿದ್ದಾರೆ. ನ್ಯಾಯಮೂರ್ತಿಗಳಾದಂಥ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಅವರ ಎದುರಿನಲ್ಲಿ ಅವರು ಇದನ್ನ ಪ್ರಸ್ತಾಪ ಮಾಡ್ತಾರೆ. ಅಂದ್ರೆ ಸಾಂವಿಧಾನಿಕವಾದ ಹಕ್ಕು ಇದು. ಪ್ರತಿಯೊಬ್ಬ ಮಾನವನಿಗೆ, ಈ ಪ್ರಜೆಗೆ, ಭಾರತದಲ್ಲಿರುವಂತ ಪ್ರಜೆಗೆ ನ್ಯಾಯ ಅನ್ನೋದು ಸಮಾನವಾಗಿ ಸಿಗಬೇಕು. ಹಾಗಾಗಿ ಒಂದು ಸುಪ್ರೀಂ ಕೋರ್ಟ್ ಪೀಠದ ಅಗತ್ಯ ಇದೆ ಅಂತ ಅವರು ಹೇಳ್ತಿದ್ದಾರೆ. ಹೌದು, ಅವ್ರ ಮಾತಿನಲ್ಲಿ ಅರ್ಥ ಇದೆ. ಯಾಕೆಂದ್ರೆ ಈಗ ಇಲ್ಲಿ ಭಾರತದಾದ್ಯಂತ ಬಾಕಿ ಉಳಿದಿರುವಂತಹ ಪ್ರಕರಣಗಳ ಸಂಖ್ಯೆ ಎಷ್ಟು ಅಂತ ನೋಡಿದಾಗ ಸುಮಾರು 4,81,00,000 ಅಂತ ಹೇಳಲಾಗ್ತಿದೆ. ಇದರಲ್ಲಿ 3.5 ಕೋಟಿಯಷ್ಟು ಕ್ರಿಮಿನಲ್ ಕೇಸ್ಗಳಾಗಿದೆ. ಹಾಗೆ 2.5 ಕೋಟಿಯಷ್ಟು ಒಂದು 7 ವರ್ಷದ ಶಿಕ್ಷೆಯನ್ನು ಅನುಭವಿಸ್ತಿರುವವರ ಪ್ರಕರಣಗಳಾಗಿದೆ ಅಂತ ಹೇಳ್ತಾರೆ. ಇಷ್ಟು ಪ್ರಕರಣಗಳ ಅಲ್ಲದೆ ಈಗ 2025 ಜನವರಿಯಿಂದ ಡಿಸೆಂಬರ್ ವರೆಗೆ ಸುಮಾರು 10,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ. ಮತ್ತು ಜನವರಿ 2026ರಲ್ಲೇ ಒಂದೇ ತಿಂಗಳಲ್ಲಿ 510 ಪ್ರಕರಣಗಳು ದಾಖಲಾಗಿದೆ. ಭಾರತದಾದ್ಯಂತ ಇಷ್ಟೊಂದು ಪ್ರಕರಣಗಳಿದೆ ಅನ್ನೋದಾದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಈ 93,000ಕ್ಕೂ ಹೆಚ್ಚು ಪ್ರಕರಣಗಳು ಬಾಕಿ ಉಳಿದಿದೆ ಅಂತ ತಿಳಿದು ಬಂದಿದೆ. ಇದೆಲ್ಲದೂ ವಿಚಾರಣೆ ನಡೆದು ಇತ್ಯರ್ಥ ಆಗೋದಾದ್ರೂ ಯಾವಾಗ, ಎಷ್ಟು ಸಮಯ ಬೇಕಾಗ್ಬೋದು ಅಂದ್ರೆ ಬಹಳಷ್ಟು ವರ್ಷಗಳು ಬೇಕಾಗುತ್ತೆ. ಹಾಗಾಗಿ ಸುಪ್ರೀಂ ಕೋರ್ಟ್ನ ಅಗತ್ಯ ಬಹಳ ಇದೆ ಅಂತಾನೆ ಹೇಳ್ಬೋದು. ಈಗ ಭಾರತದಲ್ಲಿ ದೆಹಲಿಯಲ್ಲಿ ಮಾತ್ರ ಸುಪ್ರೀಂ ಕೋರ್ಟ್ ಇದೆ. ಇಲ್ಲಿ ಒಂದು ದೂರದ ಸಮಸ್ಯೆ ಇದೆ. ಅಂದ್ರೆ ದೆಹಲಿ ದಕ್ಷಿಣ ಭಾರತದ ರಾಜ್ಯಗಳಾದ ಕರ್ನಾಟಕ ಇರಬಹುದು, ತೆಲಂಗಾಣ, ಆಂಧ್ರ ಮತ್ತು ತಮಿಳುನಾಡು, ಕೇರಳ ಈ ರಾಜ್ಯಗಳಿಗೆ ಸುಮಾರು 1,500ರಿಂದ 2,500 ಕಿಲೋಮೀಟರ್ ವರೆಗೂ ಆಗುತ್ತೆ. ಮತ್ತೆ ಅಲ್ಲಿನ ಹವಾಮಾನ, ದೆಹಲಿಯಲ್ಲಿ ಬೇಸಿಗೆನಲ್ಲಿ ವಿಪರೀತ ಬಿಸಿಲು, ಚಳಿಗಾಲದಲ್ಲಿ ವಿಪರೀತ ಚಳಿ. ಇದನ್ನ ತಡ್ಕೊಳ್ಳೋದಿಕ್ಕೆ ಅಪರೂಪಕ್ಕೆ ಇಲ್ಲಿಂದ ಹೋಗುವವರಿಗೆ ಬಹಳ ಕಷ್ಟ ಆಗುತ್ತೆ. ಮತ್ತು ಇಲ್ಲಿನ ಭಾಷಾ ಸಮಸ್ಯೆ ಕೂಡ ಇದೆ. ಅಷ್ಟೇ ಅಲ್ಲ, ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಡಬೇಕು ಅಂತಂದ್ರೆ ಲಾಯರ್ನ ನೇಮಿಸ್ಕೊಳ್ಳೋದಿಕ್ಕೆ ಹೆಚ್ಚು ಹಣವನ್ನ ಖರ್ಚು ಮಾಡಬೇಕಾಗುತ್ತೆ. ಮತ್ತು ಇಲ್ಲಿ ಕೇಸ್ನ ದಾಖಲಿಸೋದಿಕ್ಕೇನೆ ಲಕ್ಷಾಂತರ ರೂಪಾಯಿ ಖರ್ಚು ಆಗುತ್ತೆ. ಇಷ್ಟೆಲ್ಲ ಸಮಸ್ಯೆ ಇರುವಾಗ ಇಲ್ಲಿನ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಅಷ್ಟು ದೂರ ಹೋಗಿ ಕೇಸನ್ನ ದಾಖಲಿಸಿ ಪದೇ ಪದೇ ನಿರಂತರವಾಗಿ ಆ ಕೇಸ್ನ ಫಾಲೋ ಅಪ್ ಮಾಡೋಕ್ಕೆ ಓಡಾಡೋದು ಬಹಳ ಕಷ್ಟ ಆಗಿರೋದ್ರಿಂದ ಎಷ್ಟೋ ಜನ ಸುಪ್ರೀಂ ಕೋರ್ಟ್ಗೆ ಹೋಗೋದೇ ಇಲ್ಲ. ಹೈಕೋರ್ಟ್ನಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೂ ಕೂಡ ನಿರಾಶರಾಗಿ ಹಾಗೆ ಸುಮ್ಮನಾಗ್ತಾರೆ. ಈ ಎಲ್ಲ ಕಾರಣಗಳಿಂದ ಸುಪ್ರೀಂ ಕೋರ್ಟ್ ಮತ್ತೆ ಬೇಕಾಗಿದೆ ಅನ್ನೋದು ಬಹಳ ಕೇಳ್ಬರ್ತಿರುವಂತ ಮಾತಾಗಿದೆ. ಈಗ 2009ರಲ್ಲಿ ಕಾನೂನು ಆಯೋಗದ ಚೇರ್ಮನ್ ಆಗಿದ್ದಂತಹ ನ್ಯಾಯಮೂರ್ತಿ ಲಕ್ಷ್ಮಣನ್ ಅವರು ಒಂದು ವರದಿಯನ್ನ ನೀಡ್ತಾರೆ. AR ಲಕ್ಷ್ಮಣನ್ ಅವರ ವರದಿಯ ಪ್ರಕಾರ ಭಾರತದಾದ್ಯಂತ 4 ದಿಕ್ಕಿಗೂ 4 ಸುಪ್ರೀಂ ಕೋರ್ಟ್ ಅಗತ್ಯ ಇದೆ ಅಂತ ಹೇಳಲಾಗಿದೆ. ಅಂದ್ರೆ ಈಗ ಸುಪ್ರೀಂ ಕೋರ್ಟ್ ಅನ್ನ ಪೂರ್ವ ದಿಕ್ಕಿಗೆ ಒಂದು, ಪಶ್ಚಿಮ ದಿಕ್ಕಿಗೆ ಒಂದು, ದಕ್ಷಿಣ ಭಾರತಕ್ಕೆ ಒಂದು ಪೀಠವನ್ನ ಸ್ಥಾಪಿಸಬೇಕು ಅಂತ ಅವರು ಸಲಹೆಯನ್ನ ನೀಡ್ತಾರೆ. ಭಾರತದ ಪೂರ್ವಕ್ಕೆ ಕೋಲ್ಕತ್ತಾದಲ್ಲಿ ಮತ್ತು ಭಾರತದ ಪಶ್ಚಿಮಕ್ಕೆ ಮುಂಬೈನಲ್ಲಿ, ಭಾರತದ ದಕ್ಷಿಣ ಭಾರತದಲ್ಲಿ ಚೆನ್ನೈ ಅಥವಾ ಹೈದರಾಬಾದ್ನಲ್ಲಿ ಸುಪ್ರೀಂ ಕೋರ್ಟ್ ಪೀಠವನ್ನ ಸ್ಥಾಪಿಸಬಹುದು ಅಂತ ಅವರು ಸಲಹೆಯನ್ನ ನೀಡ್ತಾರೆ. ಅಷ್ಟೇ ಅಲ್ಲ, ದೆಹಲಿಯಲ್ಲಿರುವ ಸುಪ್ರೀಂ ಕೋರ್ಟ್ ಸಾಂವಿಧಾನಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಂತ ಪ್ರಕರಣಗಳನ್ನ ಗಮನಿಸಬಹುದು, ವಿಚಾರಣೆಯನ್ನ ಮಾಡಬಹುದು. ಉಳಿದ ಪ್ರಕರಣಗಳನ್ನ ಇತರ ಸುಪ್ರೀಂ ಕೋರ್ಟ್ ಪೀಠಗಳಿಗೆ ರವಾನಿಸಬಹುದು, ವಿತರಿಸಬಹುದು ಅಂತ ಕೂಡ ಅವರು ಸಲಹೆಯನ್ನ ನೀಡ್ತಾರೆ. ಈ ದಕ್ಷಿಣ ಭಾರತದಲ್ಲಿ ಮತ್ತೆ ಭಾರತದ ಇತರ ಭಾಗಗಳಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ಮಾತು ಇದೇ ಮೊದಲೆಲ್ಲ ಕೇಳಿ ಬರ್ತಾ ಇರೋದು. ಹಿಂದೆ ಪಾರ್ಲಿಮೆಂಟ್ ಅಲ್ಲಿ ಕೂಡ ಹಲವು ಬಾರಿ ಚರ್ಚೆ ಆಗಿದೆ. ಅಷ್ಟೇ ಅಲ್ಲ, 2021ರಲ್ಲಿ ದಕ್ಷಿಣ ಭಾರತದ ರಾಜ್ಯಗಳ ಎಲ್ಲ ಬಾರ್ ಕೌನ್ಸಿಲ್ನ ಚೀಫ್ಗಳು ಒಂದು ಮನವಿಯನ್ನ ತಗೊಂಡು ಉಪರಾಷ್ಟ್ರಪತಿಗಳಾದ ವೆಂಕಯ್ಯ ನಾಯ್ಡು ಅವರ ಹತ್ರ ಹೋಗ್ತಾರೆ. ವೆಂಕಯ್ಯ ನಾಯ್ಡು ಅವರು ಮತ್ತು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದ ಅಂದಿನ NV ರಮಣನ್ ಅವರಿಗೆ ಈ ಮನವಿನ ಸಲ್ಲಿಸ್ತಾರೆ. ಈ 4 ದಿಕ್ಕಿಗೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಅಗತ್ಯ ಇದೆ ಅನ್ನೋದನ್ನ ಅವರು ಹೇಳ್ತಾರೆ. ಈ ರೀತಿ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಕಾನೂನು ಏನ್ ಹೇಳುತ್ತೆ ಅಂತ ನೋಡೋಣ. 130ನೇ ವಿಧಿ ಅನ್ವಯ ಸಂವಿಧಾನದ ಪ್ರಕಾರ ಸುಪ್ರೀಂ ಕೋರ್ಟ್ ಅನ್ನ ದೇಶದ ಇತರ ಭಾಗಗಳಲ್ಲಿ ಸ್ಥಾಪಿಸಬಹುದು ಅಂತ ಹೇಳಲಾಗಿದೆ. ಹಾಗಾಗಿ ಕಾನೂನಿನ ಯಾವುದೇ ಅಡೆತಡೆ ಇಲ್ಲ. ಆದ್ರೆ ಈ ಪೀಠ ಸ್ಥಾಪನೆಗೆ ರಾಷ್ಟ್ರಪತಿಗಳ ಒಪ್ಪಿಗೆ ಬೇಕಾಗಿರುತ್ತೆ.
ಅವರ ಒಪ್ಪಿಗೆಯೊಂದಿಗೆ ಪೀಠವನ್ನ ದೇಶದ ವಿವಿಧ ಭಾಗಗಳಲ್ಲಿ ಸ್ಥಾಪಿಸಬಹುದಾಗಿದೆ. 2009 ಕಾನೂನು ಆಯೋಗ ಸುಪ್ರೀಂ ಕೋರ್ಟ್ ಸ್ಥಾಪನೆ ಬಗ್ಗೆ ವರದಿಯನ್ನ ನೀಡಿದ್ರು ಕೂಡ, ಅಂದ್ರೆ ಎಲ್ಲೆಲ್ಲಿ ಸ್ಥಾಪಿಸಬೇಕು ಅನ್ನೋದನ್ನು ಸಲಹೆ ಕೊಟ್ಟಿದ್ರು ಕೂಡ ಇದುವರೆಗೆ ಯಾಕಾಗಿಲ್ಲ ಅಂತ. ಬಹುಶಃ ಸುಪ್ರೀಂ ಕೋರ್ಟ್ನ ತೀರ್ಪು ಅಂತಿಮ ತೀರ್ಪಾಗಿರೋದ್ರಿಂದ ಇನ್ನು ಮೂರು ಸುಪ್ರೀಂ ಕೋರ್ಟ್ ಪೀಠಗಳನ್ನ ಸ್ಥಾಪಿಸಿ ಅವು ವಿಭಿನ್ನ ರೀತಿಯ ತೀರ್ಪನ್ನ ನೀಡಿದ್ರೆ ಜನರಿಗೆ ಗೊಂದಲ ಆಗ್ಬೋದು, ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ವಿಶ್ವಾಸ ಹೋಗ್ಬೋದು ಅನ್ನುವಂತ ಕಾರಣ ಕೂಡ ಇರಬಹುದೇನೋ. ಆದ್ರೆ ಇಲ್ಲಿ ಒಂದು ಸಂವಿಧಾನದಲ್ಲಿ ಅವಕಾಶ ಇದೆ. ಅದೇನಂತಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಸಮಾಧಾನ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ವಿಶೇಷವಾದಂತ ಪೀಠ ಕೂಡ ವಿಚಾರಣೆ ಮಾಡುತ್ತೆ. ಇಲ್ಲಿ ಒಬ್ಬರು ಅಥವಾ ಇಬ್ಬರು ನ್ಯಾಯಮೂರ್ತಿಗಳ ಅಥವಾ ಅದಕ್ಕಿಂತ ಹೆಚ್ಚು ನ್ಯಾಯಮೂರ್ತಿಗಳ ಒಂದು ವಿಶೇಷವಾದಂತ ಪೀಠ ವಿಸ್ತೃತವಾಗಿರುತ್ತೆ, ಅದನ್ನ ನೇಮಿಸಲಾಗುತ್ತೆ. ಅಲ್ಲಿ ಕೂಡ ಇದನ್ನ ಮತ್ತೆ ವಿಚಾರಣೆಗೆ ಒಳಪಡಿಸಬಹುದು. ಹಾಗಿದ್ದಾಗ ಇನ್ನೊಂದು ಸುಪ್ರೀಂ ಕೋರ್ಟ್ ಪೀಠವನ್ನ ಸ್ಥಾಪಿಸೋದಕ್ಕೆ ಯಾವುದೇ ರೀತಿಯ ಆತಂಕ ಇಲ್ಲ ಅಂತಾನೆ ಹೇಳ್ಬೋದು. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸುಪ್ರೀಂ ಕೋರ್ಟ್ನ ಅಗತ್ಯವನ್ನ ಹೇಳಿದ ನಂತರ ಕರ್ನಾಟಕದ ಪ್ರಕರಣಗಳು ಏನು ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಬಾಕಿ ಇದೆ, ಈ ಪ್ರಕರಣಗಳ ಇತ್ಯರ್ಥಕ್ಕೆ ಸುಪ್ರೀಂ ಕೋರ್ಟ್ ವಿಶೇಷವಾದಂಥ ಅದಾಲತನ್ನ ಈಗ ಆಯೋಜಿಸ್ತಾ ಇದೆ. ಅಂದ್ರೆ ಪ್ರಪ್ರಥಮ ಬಾರಿಗೆ ಇಂತಹ ಒಂದು ಅದಾಲತನ್ನ ಸುಪ್ರೀಂ ಕೋರ್ಟ್ ಆಯೋಜಿಸಿದೆ. ಕರ್ನಾಟಕದ 4328 ಪ್ರಕರಣಗಳು ಸುಪ್ರೀಂ ಕೋರ್ಟ್ ಅಲ್ಲಿ ಏನ್ ಬಾಕಿ ಇದೆಯಲ್ಲ ಅವುಗಳ ಇತ್ಯರ್ಥಕ್ಕಾಗಿ ಈ ಅದಾಲತನ್ನ ನಡೆಸ್ತಾ ಇದೆ. ಇವತ್ತು ಭಾರತದಾದ್ಯಂತ ಇರುವಂತ ಜನಸಂಖ್ಯೆಗೆ ಅನುಗುಣವಾಗಿ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗ್ಬೇಕು ಅನ್ನೋ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ನ ಪೀಠದ ಸ್ಥಾಪನೆ ಅಗತ್ಯ ಬಹಳ ಕಾಣಿಸ್ತಾ ಇದೆ. ಇದಕ್ಕೆ ಪ್ರತಿಯೊಬ್ಬರು ಕೂಡ ಅಂದ್ರೆ ಪಕ್ಷ ಭೇದವನ್ನ ಮರೆತು ಎಲ್ಲ ಪಕ್ಷದವರು ಕೂಡ ಒತ್ತಡವನ್ನ ತರಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಪೀಠವನ್ನ ಸ್ಥಾಪಿಸೋದಿಕ್ಕೆ ಒತ್ತಾಯ ಮಾಡಬೇಕಾಗುತ್ತೆ. ಅದು JDS ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಥವಾ BJP ಇರ್ಬೋದು, ಎಲ್ಲ ಪಕ್ಷದ ನಾಯಕರು, ರಾಜಕೀಯ ನಾಯಕರು ಕೂಡ ಇದಕ್ಕಾಗಿ ಒತ್ತಡವನ್ನ ಹೇರಬೇಕು, ಹೋರಾಟವನ್ನ ಮಾಡಬೇಕಾಗಿದೆ. ಪ್ರಜೆಗಳು ಕೂಡ ತಮ್ಮ ಅನುಕೂಲಕ್ಕಾಗಿ ತಮಗೆ ಬೇಕಾಗಿರುವಂತ ಕಾನೂನಿನ ಸೌಲಭ್ಯಕ್ಕಾಗಿ ಈ ಸುಪ್ರೀಂ ಕೋರ್ಟ್ ಸ್ಥಾಪನೆಗೆ ಒತ್ತಾಯವನ್ನ ತರಬೇಕಾಗಿದೆ. ಸ್ನೇಹಿತರೆ, ಸುಪ್ರೀಂ ಕೋರ್ಟ್ ದಕ್ಷಿಣ ಭಾರತದಲ್ಲಿ ಕೂಡ ಆಗುತ್ತೆ ಅಂತ ಭಾವಿಸೋಣ. ಅದು ಚೆನ್ನೈನಲ್ಲಿ ಇರ್ಬೋದು, ಅಥವಾ ಹೈದರಾಬಾದ್ ಅಲ್ಲಿ ಇರ್ಬೋದು, ಅಥವಾ ಬೆಂಗಳೂರಿನಲ್ಲೇ ಆಗ್ಬೋದು. ಒಟ್ಟಾರೆಯಾಗಿ ದಕ್ಷಿಣ ಭಾರತಕ್ಕೆ ಒಂದು ಸುಪ್ರೀಂ ಕೋರ್ಟ್ ಪೀಠದ ಅಗತ್ಯ ಇದೆ. ಯಾಕೆ ಅಂತಂದ್ರೆ ಯಾವುದೇ ಪ್ರಕರಣ ಇರ್ಬೋದು ಆದಷ್ಟು ಬೇಗ ಇತ್ಯರ್ಥ ಆಗೋದು ಮುಖ್ಯ ಇದೆ. ಎಷ್ಟೋ ಕೇಸ್ಗಳು 10 ವರ್ಷ 20 ವರ್ಷ ತಗೊಳುತ್ತೆ. ಒಂದು ಮಾತಿದೆ, ಜಸ್ಟಿಸ್ ಡಿಲೇಡ್ ಜಸ್ಟಿಸ್ ಡಿನೇಡ್ ಅಂತ. ಅಂದ್ರೆ ನ್ಯಾಯ ತೀರ್ಪು ಅನ್ನೋದು ಬಹಳ ಬರೋದು ತಡ ಆದ್ರೆ ನ್ಯಾಯ ಸರಿಯಾದ ರೀತಿಯಲ್ಲಿ ಸಿಗೋಲ್ಲ ಅಂತ ಹೇಳ್ತಾರೆ. ಅಂದ್ರೆ ಉದಾಹರಣೆಗೆ, ಒಂದು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಿರುವಂತ ಒಬ್ಬ ನಿರಪರಾಧಿ ನ್ಯಾಯಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಮೆಟ್ಟಲೇರಿ ಅವನು 10-20 ವರ್ಷ ಆದ್ಮೇಲೆ ಗೆದ್ರೂ ಕೂಡ, ನಿರಪರಾಧಿ ಅಂತ ತೀರ್ಪು ಬಂದ್ರೂ ಕೂಡ ಅವನ ಜೀವನದ ಅಮೂಲ್ಯ ಕ್ಷಣಗಳು, ಅಮೂಲ್ಯ ಅವಧಿ ಕಳೆದು ಹೋಗ್ಬಿಟ್ಟಿರುತ್ತೆ. ಆಗ ನ್ಯಾಯ ಸಿಕ್ಕರೂ ಕೂಡ ಅದಕ್ಕೆ ಅರ್ಥನೇ ಇಲ್ದಂಗಾಗುತ್ತೆ. ಈ ರೀತಿ ಆಗ್ಬಾರ್ದು ಅಂದ್ರೆ ದಕ್ಷಿಣ ಭಾರತದಲ್ಲಿ ಕೂಡ ಒಂದು ಸುಪ್ರೀಂ ಕೋರ್ಟ್ನ ಅಗತ್ಯ ಇದೆ. ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ವಾಯ್ಸ್ ಆಫ್ ಪದ್ಮ. ವಿಡಿಯೋ ನೋಡಿದ್ರಲ್ಲ, ನಿಮ್ಗೇನ್ ಅನಿಸ್ತು? ಕಾಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ನಮಗೆ ತಿಳಿಸಿ. ನಾನು ಮತ್ತೆ ಭೇಟಿ ಆಗ್ತೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.